ಐ ಲವ್ ಯು. ಗೌಡ್ರೆ ಏನು ಕದ್ ನೋಡ್ತಾ ಇರೋದು? ಮುದ್ದು ಮಾಡಕ್ಕಾಗಲ್ಲ ಅಂದ್ರೆ ಕದ್ ನೋಡ್ಬೇಕು ತಾನೆ. ಓಹ್, ಸಕ್ಕರೆ ಇಲ್ದೇ ಇದ್ರೆ ಏನಂತೆ, ಬೆಲ್ಲ ಸಿಕ್ಕರೆ ಸಾಕಲ್ವಾ? ನೀವು ನಂತರವೇ ಬೆಲ್ಲ ತಿನ್ನೋರು. ನಾಲ್ಗೆ ಅಂದ್ಮೇಲೆ ಎರಡು ರುಚಿ ನೋಡಿರ್ಲೇಬೇಕಲ್ವಾ? ಹೌದು, ಮಧುರ ಅವ್ರ ಬಗ್ಗೆ ಏನು ಅಷ್ಟೊಂದು ಇಂಟ್ರೆಸ್ಟು? ಅದೇನು ಕೇಳ್ತೀರಾ ಬಿಡಿ ಸರ್. ಜೀವನದಲ್ಲಿ ಹೆಣ್ಣು ಅಂದ್ರೆ ಪುಟ್ಟಮಲ್ಲಿ ಅವ್ರ ತರ ಇರಬೇಕು. ನೀವೇ ನೋಡಿದ್ರಲ್ಲ, ಅದೇನ್ ಚಂದ, ಅದೇನಂದ. ಅಲ್ಲ, ಇವ್ರಿಗಿಂತ ನಿಮ್ಮ ಹೆಂಡತಿನೇ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ನೀರಲ್ಲಿರೋ ಮೀನ್ ನೋಡಿದಾಗ ಎಲ್ರಿಗೂ ಹಾಗೆ ಅನ್ಸುತ್ತೆ. ಅದನ್ನ ತಗೊಂಡು ಜೇಬಲ್ಲಿ ಇಟ್ಕೊಂಡು ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ನಿಮ್ಮ ಹೆಂಡತಿ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ನೋಡಿ ಸಾ, ಇಷ್ಟಪಡೋದೇ ಬೇರೆ, ಪ್ರೀತಿ ಮಾಡೋದೇ ಬೇರೆ. ಹೊಸ ಜನನ ಇಷ್ಟಪಡ್ತೀವಿ, ಪ್ರೀತಿ ಮಾಡೋಕ್ಕಾಗಲ್ಲ. ಇನ್ನು ಕೆಲವು ಜನ ಪ್ರೀತಿ ಮಾಡ್ತಾರೆ, ಇಷ್ಟಪಡೋಕ್ಕಾಗಲ್ಲ. ನನಗೇನೋ ಎರಡೂ ಒಂದೇ ಥರ ಅನ್ಸತ್ತಪ್ಪ. ಅಲ್ಲ, ಇಷ್ಟ ಇದ್ ಕಡೆ ಪ್ರೀತಿ ಇರೋದಿಲ್ವಾ? ಪ್ರೀತಿ ಇದ್ ಕಡೆ ಇಷ್ಟ ಇರೋದಿಲ್ವಾ? ಅದಕ್ಕೆ ನೀವು ಇನ್ನೂ ಪಾಪು ತರ ಇರೋದು. ಹೊಸಿ ಬೆಳರಿ. ಯಾಕೆ ನಿನ್ ಥರ ಆಗ್ಬಿಟ್ಟು ಪಕ್ಕದ ಮನೆ ಹೆಂಡತಿಗೆ ಕಾಳು ಹಾಕ್ಬಿಟ್ಟು ಓಡ್ಸ್ಕೊಂಡು ಹೋಗ್ಬಿಡ್ಲೆ ನಾನು? ಅಲ್ಲ ಆನ್ಲೈನ್ ಮದುವೆ ಆಗೋ ಕಾಲ ಬಂದದೆ. ನೀವು ನೋಡೋರು ಓಡೋಗಿ ಮದುವೆ ಆಗೋ ಕಾಲದಲ್ಲೇ ಇದ್ದಾರಲ್ಲ. ನೋಡಿ, ಅಟ್ಟಿಲಿ ಎಷ್ಟೇ ಚಂದಾಗಿರೋ ಪಿಕ್ಚರ್ ನೋಡೋರು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡ್ಬೇಕು ಅನಿಸ್ತದೆ. ಹೌದಲ್ಲ, ಯಾವಾಗ್ಲೂ ಥಿಯೇಟ್ರಿಗೆ ಓಡಾಡ್ತಾ ಇದ್ರೆ ಗೇಟ್ ಕೀಪರ್ ಆಗ್ಬಿಡ್ತೀಯ. ಹಲೋ, ಈ ಅಣ್ಣಯ್ಯಪ್ಪ ನಾಟಕ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಆಮೇಲೆ ಅಯ್ಯಯ್ಯಪ್ಪ ಅನ್ನೋ ಹಾಗೆ ಬಾರಿಸ್ಬಿಡ್ತೀನಿ. ಎತ್ಕೊಂಡ್ರೆ ಈ ಕಳ್ಳಬೇಕು ನೋಟ ಏನ್ ಬೇಡಪ್ಪ. ನಾನು ಇಲ್ಲೇನ್ ಬಟ್ಲಲ್ಲಿ ಹಾಲಿಟ್ಕೊಂಡು ಕೂತಿಲ್ಲ. ಅಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಹೇಳ್ಕೊಟ್ಟಿಲ್ವಾ ನಾನು? ನಿಮ್ಮ ಹೆಂಡತಿ ಯಾರು ಅಂತ ನಿಮಗೆ ಗೊತ್ತಾಗಲ್ವಾ? ಹೋಗ ಗೌಡನ್ ಪ್ರಪೋಸ್ ಮಾಡ್ತೀರಲ್ಲ ಐ ಲವ್ ಯು ಅಂತ, ನಾನೇ ನಿಮಗೆ ಗಂಡಸ್ತರ ಕಾಣ್ತೀನ? ಶಾಲು, ಅದು ಹಾಗಲ್ಲ ಕಣೆ. ಇನ್ ಹೇಗೆ ಸುಮ್ಮನೆ ನೀವು? ಅಲ್ಲ, ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ಕಟ್ಕೊಂಡು ಆದರ್ಶ ಶ್ರೀಮಾನ್ ಶ್ರೀಮತಿ ಮಾಡಕ್ ಬಂದಲ್ಲ, ನನಗೆ ಬುದ್ಧಿ ಕೆಟ್ಟಿದೆ ಅಷ್ಟೇ. ಶಾಲು, ಅದು ಏನಾಗೋಯ್ತು ಅಂತಂದ್ರೆ, ಏನು ಹೇಳೋದ್ ಕೇಳೆ. ಕೇಳಿಸ್ಕೊತಿದ್ದೀನಲ್ಲ, ಹೇಳಿ. ನಾನು ಇಲ್ಲಿ ಬಂದಾಗಿಂದ ನನ್ನ ತಲೆ ಪೂರ್ತಿ ಕೆಟ್ಟ ಹೋಗ್ಬಿಟ್ಟಿದೆ ಕಣೆ. ಯಾಕೆ? ನಾನು ನೀನು ತಿಳ್ಕೊಂಡಂಗೆ ಅವರಿಬ್ರು ಅಮಾಯಕರಲ್ಲ ಕಣೆ. ಅವರಿಬ್ರಿಗೆ ಅವನ ಹೆಂಡತಿ ಬಗ್ಗೆ ಗೊತ್ತೇ ಇಲ್ಲ. ಮತ್ತೆ ಇನ್ಯಾರ ಬಗ್ಗೆ ಗೊತ್ತು? ಗೌಡ್ರಿಗೆ ಮಧುರ ಬಗ್ಗೆ ಗೊತ್ತು, ಜಾನಿಗೆ ಪುಟ್ಟಮಲ್ಲಿ ಬಗ್ಗೆ ಗೊತ್ತು. ಏಯ್, ನಿಮ್ಮ ಬಯಲಾಟ ತಪ್ಪಿಸ್ಕೊಳಕ್ಕೆ ಅವ್ರ ತಲೆ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ? ಅವರಿಬ್ರ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ನಾನೇ ಫೀಲ್ಡ್ಗೆ ಇಳಿದು ಬಣ್ಣ ಬಯಲ್ ಮಾಡಿ ಅವ್ರ ಹೆಂಡತಿರ ಹತ್ರನೇ ಚೀಮಾರಿ ಹಾಕಿಸ್ತೀನಿ. ಶಾಲು, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವು ಹೇಳಿದ್ದೇನಾದ್ರು ಸುಳ್ಳಾಗಿದ್ರೆ ಪುಣ್ಯ ಅಲ್ಲ, ನಿಮ್ಮ ಬೆನ್ನ ಹಿಂದೆ ಪರಮಾತ್ಮನ ಥರ ನಾನು ಬರ್ತೀನಿ. ಅಯ್ಯೋ, ಪ್ರೇತ ಥರ ಮುಂಚೆನೆ ಬಂದಿದೆಯಲ್ಲೇ. ಹಲೋ ಪರಮಾತ್ಮ. ಈಗ ಇದು ನಿಮ್ಮ ಕಟ್ಟ ಕಡೆಯ ಟಾಸ್ಕ್. ಇದರಲ್ಲಿ ಗಂಡಂದ್ರು ಮಾತ್ರ ಭಾಗವಹಿಸಬೇಕು. ಇದರಲ್ಲಿ ನೀವು ಗೆದ್ರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಹೆಂಡತಿನೇ ಇದ್ದಾರೆ ಅಂತ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಬೇರೆ ಯಾರೋ ಇದ್ದಾರೆ ಅಂತ ಗೊತ್ತಾಗತ್ತೆ. ಏನಿದು ಅಪಸ್ವರ? ಇದು ಸ್ವಲ್ಪ ಹೊತ್ತೆ ಗೊತ್ತಾಗತ್ತೆ. ಆಮೇಲೆ ನೀವು ಅಪಸ್ವರ ಅಲ್ಲ, ಪಾಪಸ್ವರ ನುಡಿಸ್ತೀರಾ. ಶಾಲಿನಿ ಮೇಡಮ್ ಅವ್ರೆ, ಅದ್ಯಾನ್ ಕೇಳಿದ್ರೆ ನೆಟ್ಟಿಗೆ ಕೇಳಿ. ಮೆಟ್ರೋ ಸ್ಟೇಷನ್ ಬಂದು BMTC ಬಸ್ ಹತ್ತ ಪ್ರಯತ್ನ ಮಾಡಬೇಡಿ. ನಾವೆಲ್ಲದಕ್ಕೂ ರೆಡಿಯಾಗಿ ಬಂದೀವಿ. ಹೌದು ಮೇಡಮ್, ನಾವು ಈಜೋಕ್ಕೂ ರೆಡಿ, ಈಜೋಕ್ಕೂ ರೆಡಿ. ವೆರಿ ಗುಡ್. ಗೌಡ್ರೆ, ನಿಮ್ಮ ಹೆಂಡತಿನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ಆವತ್ತ ಪ್ರಾಣ ಬಿಟ್ಟು ಅಂತ ಅನ್ಕೊಳ್ಳಿ. ಬಿಟ್ಟೋಗೋ ಅಂತ ಕೆಲಸ ನಾಯಾನು ಮಾಡಲ್ಲ. ಈ ಜೀವ ಜೀನ ಎರಡು ಅವಳಿಗೋಸ್ಕರ ಮುಡುಪಾಗಿಟ್ಬಿಟ್ಟಿನಿ. ಪುಟ್ಮಲ್ಲಿ ಅವರೇ, ಇದೊಂದೇ ಪ್ರಶ್ನೆಗೆ ಇಷ್ಟೊಂದು ಖುಷಿ ಪಡಬೇಡಿ. ನಿಮ್ಮನ್ನ ನಿಮ್ಮ ಯಜಮಾನ್ರು ನಿಜವಾಗ್ಲೂ ಪ್ರೀತಿಸ್ತಾರೆ ಅಂದ್ರೆ ನಿಮ್ಮನ್ನ ಎತ್ಕೊಂಡು ಅಗ್ನಿಕುಂಡದ ಸುತ್ತ 5 ಸುತ್ತ ಹೊಡಿಬೇಕು, ಅದು 2 ನಿಮಿಷದಲ್ಲಿ. ಏನ್ ಗೌಡ್ರೆ, ಇದನ್ನ ಮಾಡ್ತೀರಾ ಅಥವಾ ಸೋಲಪ್ಕೋತೀರಾ? ಶಾಲಿನಿ ಮೇಡಮ್ ಅವ್ರ, ಕಾಡಲ್ಲಿರೋ ಸಿಂಹ ಬೇಟೆಯಾಡಿ ಸೋತು ಬಿಡ್ಬೋದು, ಆದ್ರೆ ನಾಡಲ್ಲಿರೋ ಈ ಸಿಂಹ ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವಳು ಪ್ರೀತಿ ಮಮತೆ ಎಲ್ಲಿವರೆಗೂ ನನ್ನ ಜೊತೆಗೆ ಇರ್ತದೋ ಅಲ್ಲಿವರೆಗೂ ಸೋಲು ಅನ್ನೋದು ನನ್ನಿಂದ ಶಾನೆ ದೂರ ಇರ್ತದೆ.
5 ಸುತ್ತಕ್ಕೆ 7 ನಿಮಿಷ ಯಾತಿಕ್ಯ, 1 ನಿಮಿಷದಲ್ಲಿ ಸುತ್ತಿ ಬಿಸಾಕ್ಬಿಡ್ತೀನಿ. ಹಚ್ಚಿ ಬೆಂಕ್ಯ. ನಾವು ಬೆಂಕಿ ಎಲ್ಲ ಹಚ್ಚೋದಿಲ್ಲಪ್ಪ, ನಮ್ಮ ಹತ್ರ ಕಿಡಿ ಇದೆ, ಅದನ್ನೇ ಕೂರಿಸ್ತೀವಿ. ಬತ್ತಿ ಬನ್ನಿ. ಜೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಎರಡು ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ, ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ಟಿ. ರಾಮಾಯಣ ಹೇಳಿದ್ರಿ ನನಗೆ. ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ. ಇವನ್ನ ಬಿಡಮ್ಮ, ಇವನ್ನ ಕೇಳಮ್ಮ. ಹೌದಾ? ಆಯ್ತು. ಆ ಜಾನಿ ಅವರೇ, ಅಕಸ್ಮಾತ್ ಮಧುರ ನಿಮಗೆ ಸಿಗದೇ ಇದ್ದಿದ್ರೆ ಬೇರೆ ಯಾರನ್ನ ಮದುವೆ ಆಗ್ತಿದ್ರಿ? ಅದು ಪಾಯಿಂಟ್. ಅದಕ್ಕೆ ಅವಕಾಶನೇ ಇಲ್ಲ ಮೇಡಮ್. ನನ್ನ ತನು ಮನ ಎಲ್ಲ ಮಧುರನೇ. ಆ ಜಾಗಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು ಟು ಜಾನಿ. ಆ ಮಧುರ ಅವರೇ, ನಿಮ್ಮ ಯಜಮಾನ್ರು ನಿಮ್ಮನ್ನ ನಿಜವಾಗ್ಲೂ ಇಷ್ಟೊಂದು ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ನನಗೆ ನಂಬಿಕೆ ಇಲ್ಲ ಶಾಲು. ಮೇಡಮ್, ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತ ತಾನೆ? ನೋ ಡೌಟ್. ಇದು ಹಾಗೆ. ನನ್ನ ಗಂಡನ ಮೇಲೆ ನಂಗೆ ಯಾವುದೇ ಡೌಟ್ ಇಲ್ಲ. ಅವರು ನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಶಾಲಿನಿಯವರೇ, ನಮ್ ಬಾಬಣ್ಣ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ನಾವಿಬ್ರು ಮ್ಯಾಡ್ ಫಾರ್ ಈಚ್ ಅದರು. ಆಮೇಲೆ ಪುಟ್ಮಲಿ, ಅದು ಮ್ಯಾಡ್ ಫಾರ್ ಈಚ್ ಅದರಲ್ಲ ಕಮ್ಮಿ, ಮೇಡ್ ಫಾರ್ ಈಚ್ ಅದರ್. ಹಿಡಿದ್ರೆ ಚಾಡ. ಆ ಜಾನಿ ಅವರೇ, ನೀವು ನಿಮ್ಮ ಹೆಂಡತಿನ ತುಂಬಾನೇ ಪ್ರೀತಿಸ್ತೀರಾ ಅಂದ್ರೆ ನಾನು ಹೇಳೋ ಕೆಲಸ ನೀವು ಮಾಡಬೇಕು. ನಿಮ್ಮ ಹೆಂಡತಿನ ನಿಮ್ಮ ಕಾಲ್ ಮೇಲೆ ನಿಲ್ಲಿಸ್ಕೊಂಡು ಪಾದನ ಕೆಳಗೆ ಇಡಿಸ್ದೇನೆ 2 ಸಲ ಸುತ್ತ ಹೊಡಿಬೇಕು. ಅದು ಕೇವಲ 2 ನಿಮಿಷದಲ್ಲಿ. ಈ ಟಾಸ್ಕ್ ಮಾಡ್ತೀರಾ ಅಥವಾ ಸೋಲ್ ಒಪ್ಕೋತೀರಾ? ನೋ, ಖಂಡಿತ ಒಪ್ಕೊಳ್ಳಲ್ಲ ಮೇಡಮ್. ನಾವು ಟಾಸ್ಕ್ ಮಾಡ್ತೀವಿ. ತಗೊಳಕ್ ಹೋದಾಗ್ಲಿ ಅವನು ಬೆನ್ನತ್ತವನಲ್ಲಪ್ಪ. ಟೊಮೊಟೊ ತಗೊಂಡ್ರ ಅಂದೆ. ಎಂತೆಂತ ಬಂಡರ್ನೋ ಹೆದರಿಸಿದೀನಿ ಅಂತದ್ರಲ್ಲಿ ನಿಮ್ ಗಂಡ ಯಾವ ಲೆಕ್ಕ? ಆದಷ್ಟು ಬೇಗ ಅವನ್ ತಲೆನ ತೆಗೆದು ನಿಮ್ ಪಾದಕ್ಕಿಡ್ತೀನಿ. ನಾನು ಊರಲ್ಲಿ ಚಿಕ್ಕ ವಯಸ್ಸಿಂದಾನೆ ಕುಸ್ತಿ ಆಡ್ತಿದ್ದೆ ಅಂತ ನನಗೂ ಕೆಲವು ಪಟುಗಳು ಗೊತ್ತು.